ಹೆಲೋ ಫ್ರೆಂಡ್, ಇವತ್ತು ನಾನು ನನ್ನ ಸ್ಟೈಲಲ್ಲಿ ಮಟನ್ ಫ್ರೈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಯೂಶ್ವಲಿ ಅನ್ನ ಸಾಂಬಾರು, ಬೇಳೆ ಸಾಂಬಾರು ಇಲ್ಲಾಂದರೆ ರಸಂ ಮಾಡಿರ್ತೀನಲ್ಲ, ಆ ಟೈಮಲ್ಲಿ ಈ ರೆಸಿಪಿನ ಮಾಡ್ತಿದ್ದೀನಿ. ಇವತ್ತು ನಾನು ಮಟನಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಸೇಮ್ ರೆಸಿಪಿನ ನೀವು ಚಿಕನಲ್ಲೂ ಸಹ ಮಾಡ್ಬೋದು. ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಈ ಅನ್ನ ಸಾಂಬಾರು ಜೊತೆ ತುಂಬ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು. ಇಲ್ಲ ಹಾಗೆ ತಿಂತೀವಿ ಅಂದರೂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಟು 1 ಚಮಚದಷ್ಟು ಎಣ್ಣೆ ಹಾಕಿ 2 ಮೀಡಿಯಮ್ ಸೈಜು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಬ್ರೌನ್ ಮಾಡಬಾರ್ದು, ಸ್ವಲ್ಪ ಕಲರ್ ಪಿಂಕ್ ಆಗ್ತಿದ್ದಂಗೆ 2 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಕರಿಬೇವಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಈರುಳ್ಳಿಯನ್ನು ಯಾವುದೇ ಕಾರಣಕ್ಕೂ ಬ್ರೌನ್ ಮಾಡಬಾರ್ದು, ಇದನ್ನು ಹಾಗೆ ಪಿಂಕಿಶ್ ಆಗಿ ಇಡಬೇಕು. ಇಷ್ಟು ಬೆಂದಾದಮೇಲೆ ನಾನು 1 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದನ್ನು ಸಹ ಎಣ್ಣೆಯಲ್ಲಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಯಾಕೆಂದರೆ ಇದರಲ್ಲಿ ನೀರು ಜಾಸ್ತಿ ಹಾಕಲ್ವಲ್ಲ. ಸೊ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಳ್ಳಿ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ, ನಮ್ಮದು ಈರುಳ್ಳಿ ಸ್ವಲ್ಪ ಪಿಂಕ್ ಆಗಿದೆ ಅಷ್ಟೇ, ಜಾಸ್ತಿ ಬ್ರೌನ್ ಮಾಡಬಾರ್ದು. ಈ ಹದಕ್ಕೆ ಬಂದಮೇಲೆ ನಾನು ಅರ್ಧ kg ಮಟನನ್ನು ಸ್ವಲ್ಪ ಅರಿಶಿನ ಪೌಡರು, ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರುವಂಥ ಮಟನ್ ಹಾಕಿದ್ದೀನಿ. ಸೊ ನಾನು ಆಲ್ರೆಡಿ ಮಟನಲ್ಲಿ ಉಪ್ಪು ಹಾಕಿದ್ದೀನಿ. ಸೊ ಇದರಲ್ಲಿ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗುತ್ತೆ. ಜಸ್ಟ್ ಒಂದು 2 ಸ್ಪೂನಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ, ನಮ್ಮ ಮಸಾಲೆಗಳು ಸುಡಬಾರ್ದು ಅಂಥೇಳಿ. ಇವಾಗ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಧನಿಯಾ ಪೌಡ್ರು, ಅರಿಶಿನ ಪೌಡರು ಇದನ್ನೆಲ್ಲ 1 ಚಮಚದಷ್ಟು ನಾನು ಹಾಕಿದ್ದೀನಿ. ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಮನೇಲಿ ಮಾಡಿರುವಂಥ ಧನಿಯಾ ಪೌಡರ್ ಆಗಿರೋದ್ರಿಂದ ಇದು 1 ಚಮಚ ಸಾಕು ಅಂತ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾನು ಮೊದಲೇ ಹೇಳಿದ್ದೀನಿ, ಮಟನನ್ನು ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ. ಈ ಉಪ್ಪು ಏನಿರುತ್ತೆ, ಸ್ವಲ್ಪ ಉಪ್ಪು ಈಗ ನಾವು ಮಸಾಲೆಗಳು ಮತ್ತು ಈರುಳ್ಳಿ ಹಾಕ್ತೀವಲ್ಲ ಅದಕ್ಕೆ ಹಾಕ್ಕೊಬೇಕಾಗುತ್ತೆ, ಇಲ್ಲಾಂದರೆ ಉಪ್ಪು ಕಡಿಮೆ ಇತ್ತು ಅಂದರೆ ಹಾಕ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಉಪ್ಪನ್ನು ಮಾತ್ರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಣ್ಣೆಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಬೇಯಿಸಬೇಕಾಗತ್ತೆ. ನೋಡಿ, ಈಗ ಮಸಾಲೆಗಳೆಲ್ಲ ನೀಟಾಗಿ ಹೊಂದ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಹದ ಬಂದಿದೆ ಅಂಥೇಳಿ. ಈ ರೀತಿ ಆದರೆ ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗಂದೆ, ಯಾಕೆಂದರೆ ನೀರಿರಲ್ವಲ್ಲ. ಸೊ ಹಾಗಾಗಿ ನೀಟಾಗಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದನ್ನು ಫೈನಲ್ ಟಚ್ಚಿಗೆ ಅಂಥೇಳಿ ನಾನು ಇದರಲ್ಲಿ ಒಂಚೂರು ನಿಮಗೆ ನೀರು ಕಡಿಮೆ ಆಯಿತು ಅಂದರೆ 1-2 ಸ್ಪೂನ್ ನೀರು ಮಧ್ಯೆ ಚಿಮ್ಮಿಸ್ಕೊಂಡು ಹಾಕ್ಕೊತಾ ಇರಿ. ಇವಾಗ ಲಾಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಲಾಸ್ಟಿಗೆ ಇದೆಲ್ಲ ನೀಟಾಗಿ ಪ್ರಿಪೇರ್ ಆದಮೇಲೆ ಈ 3 ಹಾಕಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 1 ನಿಮಿಷದಷ್ಟು ನೀವು ಮತ್ತೆ ಇದನ್ನು ಬೇಯಿಸ್ಕೋಬೋದು. ಇದರಿಂದನೂ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಮಾಡ್ತಿಲ್ಲ, ಯಾಕೆಂದರೆ ಅದರಲ್ಲಿ ಏನು ಬೆಂದು ಅಂದರೆ ಬಿಸಿ ಇರುತ್ತಲ್ಲ, ಆ ಬಿಸಿ ಒಳಗಡೆ ಇದಾಗುತ್ತೆ ಅಂತೇಳಿ ಈಗ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡ್ತಾಯಿದ್ದೀನಿ. ನಮ್ಮದು ಟೇಸ್ಟಿಯಾಗಿರುವಂಥ ಮಟನ್ ಫ್ರೈ ರೆಡಿಯಾಗಿದೆ.